ಕೊಬ್ಬರಿ ಎಣ್ಣೆಯನ್ನು ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ರೀತಿಯಾಗಿ ಹಚ್ಚಿ ಸಾಕು. ಎಷ್ಟೇ ವರ್ಷಗಳಿಂದ ಇರುವಂತಹ ಬಂಗಾಗಿದ್ದರೂ ಕೂಡ, ಪಿಗ್ಮೆಂಟೇಷನ್ ಆಗಿದ್ದರೂ ಕೂಡ ಮಂಗಮಾಯವಾಗುತ್ತೆ. ಅದು ಕೂಡ ಬೆಳಗಾಗುವಷ್ಟರಲ್ಲೇ. ಇದು 100% ಆಗಿ ಕೆಲಸ ಮಾಡುವಂಥ ಒಂದು ಸೂಪರ್ ರೆಮಿಡಿ ಆಗಿರುತ್ತೆ. ನೀವು ಹೆಚ್ಚು ಖರ್ಚು ಮಾಡದೇ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ, ಅದರಲ್ಲೂ ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಈ ಒಂದು ರೆಮಿಡಿನ ಮಾಡಿ ಹಚ್ಚುತ್ತಾ ಬರೋದ್ರಿಂದ ಆರಾಮಾಗಿ ನಿಮ್ಮ ಪಿಗ್ಮೆಂಟೇಷನ್ ಆಗಿರಲಿ, ಅಥವಾ ಮುಖದಲ್ಲಿ ಕಪ್ಪು ಕಲೆಗಳು, ಕಪ್ಪು ಚುಕ್ಕೆಗಳು, ಅಥವಾ ತುಂಬ ಮೊಡವೆ ಕಲೆಗಳೆಲ್ಲ ಆಗಿರುತ್ತಲ್ಲ, ಅದೆಲ್ಲ ಸಂಪೂರ್ಣವಾಗಿ ಮಾಯ ಆಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ತುಂಬ ಏಜಿಂಗ್ನ ಸಮಸ್ಯೆ, ಅಂದರೆ ಒಂದು ಏಜಿಗೆ ಮುಂಚೆನೇ ಮುಖ ಸುಕ್ಕುಗಟ್ಟಲಿಕ್ಕೆ ಶುರುವಾಗಿರುತ್ತೆ, ಚರ್ಮ ತುಂಬ ಜೋತು ಬಿದ್ದಿರುತ್ತೆ, ಡಲ್ ಆಗಿರುತ್ತೆ, ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಮುಖದಲ್ಲಿ ಇನ್ಸ್ಟೆಂಟಾಗಿ ನ್ಯಾಚುರಲ್ ಆಗಿ ಒಂದೊಳ್ಳೆ ಗ್ಲೋ ಅನ್ನುವಂಥದ್ದು ಬರಲಿಕ್ಕೆ ಇವತ್ತಿನ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾದಂಥ ಪದಾರ್ಥ ಅಂದರೆ ಅದು ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಒಂದು ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಇವತ್ತಿನ ಒಂದು ಸೂಪರ್ ರೆಮಿಡಿನ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ತುಂಬ ವರ್ಷಗಳಿಂದ ಬಂಗಿನ ಸಮಸ್ಯೆ ಕಾಡ್ತಾ ಇದೆ, ಪಿಗ್ಮೆಂಟೇಷನ್ ಅದು ಸ್ಪ್ರೆಡ್ ಆಗ್ತಾನೇ ಇದೆ, ಹೆಚ್ಚಾಗ್ತಾನೇ ಇದೆ, ತುಂಬ ಅಗಲ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಖಂಡಿತ ಕೊಬ್ಬರಿ ಎಣ್ಣೆನ ಹಚ್ಚಿ ನೋಡಿ. ಪಿಗ್ಮೆಂಟೇಷನ್ ತುಂಬ ಬೇಗನೆ ಅದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಒಂದು ಚಿಕ್ಕ ಒಂದು ಕಲೆ ಕೂಡ ಉಳಿಯೋದಿಲ್ಲ, ಅಷ್ಟು ಕ್ಲಿಯರ್ ಆಗುತ್ತೆ. ನಿಮ್ಮ ಚರ್ಮ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಆಗಲಿಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಇದು ಮೊಡವೆಗಳು, ಇನ್ನು ತುಂಬ ಚರ್ಮ ಜೋತು ಬೀಳ್ತಾ ಇರುತ್ತೆ, ಸುಕ್ಕಾಗಿರುತ್ತಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದೊಳ್ಳೆ ಗ್ಲೋ ಅನ್ನುವಂಥದ್ದನ್ನು ಇನ್ಸ್ಟೆಂಟಾಗಿ ನಮ್ಮ ಮುಖಕ್ಕೆ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ನಂತರ ಇದರೊಟ್ಟಿಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದುವೇ ರೋಸ್ ವಾಟರ್ ಅಂತಲೇ ಹೇಳ್ಬೋದು. ಮುಖದಲ್ಲಿ ಎಂಥ ಒಂದು ಕಲೆ, ಚುಕ್ಕೆ, ಮೊಡವೆಗಳಾಗಿದ್ದರೂ ಕೂಡ ಅದನ್ನು ರಿಮೂವ್ ಮಾಡಲಿಕ್ಕೆ ಅಥವಾ ಅದು ಆಗದಂತೆ ತಡಿಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ತೊಗೊಂಡ್ರೆ ಸಾಕು. ಜೊತೆಗೆ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆಯ ಕಾಂತಿಯನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ರೋಸ್ ವಾಟರ್ ಅಂತಲೇ ಹೇಳ್ಬೋದು. ಆನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋದು ಇತ್ತು ಅಂದರೆ ಹಾಕ್ಕೊಳ್ಬೋದು, ಆದರೆ ತುಂಬ ದಿನ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನು ತೊಗೊಂಡ್ರೆ ನೀವು ಇದನ್ನು ಒಮ್ಮೆ ಮಾಡಿಕೊಂಡು ಒಂದು 10-15 ದಿನ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಎರಡನ್ನೂ ತೊಗೊಳ್ಬೋದು, ಎರಡರಲ್ಲಿ ಯಾವ್ದಾರ ಒಂದನ್ನು ನೀವು ಆರಾಮಾಗಿ ತೊಗೊಳ್ಬೋದು. ಅಲೋವೆರಾ ಜೆಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಅಲೋವೆರಾ ಕೂಡ ಅಷ್ಟೇ, ಮುಖದಲ್ಲಿ ಬಂಗು ಅಥವಾ ಕಪ್ಪು ಚುಕ್ಕೆಗಳು, ಮೊಡವೆ ಕಲೆಗಳಾಗ್ತಾ ಇದ್ರೆ ಎಲ್ಲವನ್ನ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಚರ್ಮದಲ್ಲಿ ರಿಂಕಲ್ಸ್ ಆಗೋದನ್ನು ತಡೆಯುತ್ತೆ, ಅಂದರೆ ಏಜಿಂಗನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ಸ್ಟೆಂಟಾಗಿ ಒಳ್ಳೆ ಗ್ಲೋ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಚರ್ಮದಲ್ಲಿ ತುಂಬ ಓಪನ್ ಪೋರ್ಸ್ ಇದೆ, ತುಂಬ ಡ್ಯಾಮೇಜ್ ಆಗಲಿಕ್ಕೆ ಶುರುವಾಗಿದೆ, ನಮ್ಮ ಮುಖದಲ್ಲಿ ಅಲ್ಲಲ್ಲಿ ಕಲೆಗಳು ಹೆಚ್ಚಾಗಿದೆ, ಕಪ್ಪು ಚುಕ್ಕೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಮಚ್ಚೆಗಳಾಗಿರ್ಬೋದು, ಅದೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಲೋವೆರಾ ಜೆಲ್ ಅನ್ನುವಂಥದ್ದು ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರುವಂತಹ ಕೊಬ್ಬರಿ ಎಣ್ಣೆ, ಅಲೋವೆರಾ ಜೆಲ್ಲು ಮತ್ತು ರೋಸ್ ವಾಟರ್ ಮೂರನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕ್ರೀಮ್ ರೀತಿ ರೆಡಿ ಆಗುತ್ತೆ. ಆನಂತರ 1 ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ, ವಿಟಮಿನ್ ಇ ಆಯಿಲ್ ಬರೀ ಅದೊಂದನ್ನೇ ಹಚ್ಕೊಂಡ್ರೂ ಕೂಡ ತುಂಬಾ ಬೆನಿಫಿಟ್ಸನ್ನು ನಮ್ಮ ಸ್ಕಿನ್ನಿಗೆ ಅದು ನೀಡುತ್ತೆ. ಒಳ್ಳೆ ಹೊಳಪು ಬರುತ್ತೆ, ಗ್ಲೋ ಬರುತ್ತೆ. ಜೊತೆಗೆ ಈವನ್ ಸ್ಕಿನ್ ಟೋನ್ ಏನಾದರೂ ಇತ್ತು ಅಂದರೆ ನಮ್ಮ ಮುಖದ ಬಣ್ಣನೇ ಒಂದು, ಕೈಕಾಲಿನ ಬಣ್ಣನೇ ಒಂದಾಗಿರುತ್ತಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಮುಖದಲ್ಲಿ ಇರುವಂತಹ ಕಲೆ, ಮಚ್ಚೆ, ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಸನ್ ಟ್ಯಾನು, ಸನ್ ಬರ್ನ್ ಏನೇ ಆಗಿದ್ದರೂ ಕೂಡ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ವಿಟಮಿನ್ ಇ ಆಯಿಲು. ಹಾಗಾಗಿ ನಾನಿಲ್ಲಿ 1 ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚರ್ಮಕ್ಕೆ ತುಂಬ ಅಂದರೆ ತುಂಬಾ ಒಂದು ಹೆಲ್ಪ್ ಮಾಡುವಂಥ, ಅಂದರೆ ಹೊಳಿಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಗುಣವನ್ನು ಇದು ಒಳಗೊಂಡಿದೆ. ಹಾಗಾಗಿ ಆನಂತರ ನಾನಿಲ್ಲಿ ಗ್ಲಿಸರಿನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಚರ್ಮವನ್ನು ಹೈಡ್ರೇಟ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಯಾವುದೇ ರೀತಿಯ ಒಂದು ಡ್ಯಾಮೇಜ್ ಆಗದಂತೆ ತಡೆಗಟ್ಟುತ್ತೆ. ಅಂದರೆ ಸೂರ್ಯನ ಬಿಸಿಲಿನಿಂದ ಆಗುವಂಥ ಡ್ಯಾಮೇಜನ್ನು ಕೂಡ ತಡೆಗಟ್ಟುತ್ತೆ. ಜೊತೆಗೆ ನಮ್ಮ ಚರ್ಮದಲ್ಲಿ ಒಂದು ಒಳ್ಳೆ ಮಾಯ್ಶ್ಚರೈಸನ್ನು ಕಾಪಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಗ್ಲಿಸರಿನ್ ಅಂತಲೇ ಹೇಳ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ.
ಗ್ಲಿಸರಿನ್ನು ಮತ್ತು ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಚೆನ್ನಾಗಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಕಡಿಮೆ ಪದಾರ್ಥಗಳು ಜೊತೆಗೆ ಒಳ್ಳೆ ರಿಸಲ್ಟನ್ನು ಇದು ಇನ್ಸ್ಟೆಂಟಾಗಿಯೇ ನೀಡುತ್ತೆ. ಈ ಎಲ್ಲ ಪದಾರ್ಥಗಳು ಸಾಮಾನ್ಯವಾಗಿ ಮನೆಯಲ್ಲಿ ಇದ್ದೇ ಇರುತ್ತೆ. ನಾವು ಹೊರಗಡೆ ಹೋಗಿ ಏನು ತರುವಂಥ ಅವಶ್ಯಕತೆ ಇಲ್ಲ. ಇನ್ನು ಹೆಚ್ಚು ಬೆಲೆ ಕೊಟ್ಟು ನಾವು ತರುವಂಥ ಕ್ರೀಮ್ಗಳು ಅಥವಾ ಯಾವುದೇ ಒಂದು ಸೋಪು ಮತ್ತು ಯಾವುದೇ ಕ್ರೀಮ್ಗಳಾಗಿರ್ಬೋದು ಅಥವಾ ಪಾರ್ಲರ್ಗೆ ಹೋಗಿ ಟ್ರೀಟ್ಮೆಂಟನ್ನು ತೊಗೊಂಡ್ರೂ ಕೂಡ ನಮಗೆ ಇಂಥ ಒಂದು ಒಳ್ಳೆಯ ರಿಸಲ್ಟು ಸಿಗೋದಿಲ್ಲ. ಅದು ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಈ ಒಂದು ಕ್ರೀಮನ್ನು ಹಚ್ಕೊಳ್ಳೋದ್ರಿಂದ 100% ಆಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿರೋವಂಥ ಮಿಶ್ರಣವನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ 10-15 ದಿನ ಆರಾಮಾಗಿ ಬಳಸ್ಕೊಳ್ಬೋದು. ಯಾಕಂದರೆ ಬೇರೆ ಯಾವುದೇ ಪದಾರ್ಥವನ್ನು ಸೇರಿಸಿಲ್ಲ, ಇದರಲ್ಲಿ ಹಾಳಾಗುವಂಥ ಪದಾರ್ಥಗಳೇನು ಹಾಕಿಲ್ವಲ್ಲ. ಹಾಗಾಗಿ ಆರಾಮಾಗಿ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಒಮ್ಮೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಮುಖಕ್ಕೆ ಹಚ್ಚಿದ್ರೂ ಸಾಕು, ಬೆಳಗಾಗುವಷ್ಟರಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಹೌದಲ್ಲ, ನಾವು ಯಾವುದೇ ಒಂದು ಕಾಸ್ಟ್ಲಿ ಕ್ರೀಮನ್ನು ಹಚ್ಚಿದೇನೆ ಈ ಒಂದು ಪಿಗ್ಮೆಂಟೇಷನಿಂದ ಒಂದು ಒಳ್ಳೆ ರಿಲೀಫ್ ಅನ್ನುವಂಥ ಸಿಕ್ಕಿದೆ ಅಂದರೆ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟೇ ವರ್ಷಗಳಿಂದ ಇರುವಂಥ ಪಿಗ್ಮೆಂಟೇಷನ್ ಆಗಿದ್ದರೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹಚ್ಚಿದ್ರೂ ಸಾಕು ಒಳ್ಳೆ ಗ್ಲೋ ಬರುತ್ತೆ ಮುಖದಲ್ಲಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತುಂಬ ಬಂಗಿನ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಈ ಒಂದು ಕ್ರೀಮನ್ನು ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಈ ರೀತಿಯಾಗಿ ನೀಟಾಗಿ ನಿಮ್ಮ ಮುಖ ಕತ್ತಿಗೆ ನೀಟಾಗಿ ಹಚ್ಚಿ ಮಲಗಿ ಬೆಳಗಾಗೋಷ್ಟರಲ್ಲಿ ಮ್ಯಾಜಿಕ್ ಮಾಡುತ್ತೆ. ತುಂಬ ಹೆಚ್ಚು ಬೆಲೆ ಕೊಟ್ಟು ತರುವಂಥ ಕ್ರೀಮ್ಗಳು ಮಾಡದೇ ಇರುವಂಥ ಕೆಲಸವನ್ನು ಈ ಒಂದು ಕ್ರೀಮ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.